ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌತ್ ಡೈರೀಸ್. ಇವತ್ತು ನಾವು ನೋಡೋದು ಒಂದು ಸಾಮಾನ್ಯ ಕಾರ್ ಅಲ್ಲ, ಇದು ಒಂದು ಮೂವಿಂಗ್ ಲಕ್ಸುರಿ ಲಾಂಚ್. ನಾನು ಮಾತಾಡ್ತಾ ಇರೋದು ಟೊಯೋಟಾ ವೆಲ್ಫೈರ್ ಬಗ್ಗೆ. ಸಿನಿಮಾ ಸ್ಟಾರ್ಗಳು, ಬಿಸ್ನೆಸ್ ಟೈಕೂನ್ಗಳು, VIP ಗಳು ಯಾಕೆ ಈ ಕಾರ್ ಆಯ್ಕೆ ಮಾಡ್ತಾರೆ ಗೊತ್ತಾ? ಇವತ್ತು ಇದನ್ನು ಸಿಂಪಲ್ ಆಗಿ ನೋಡೋಣ. ಮೊದಲನೇದಾಗಿ ಈ ಕಾರ್ನ ಫಸ್ಟ್ ಇಂಪ್ರೆಷನ್ ಹಾಗೂ ರೋಡ್ ಪ್ರೆಸೆನ್ಸ್ ಏನಂತ ನೋಡೋಣ. ವೆಲ್ಫೈರ್ ಕಾರ್ ರಸ್ತೆಯಲ್ಲಿ ಬಂದರೆ ಲಿಟ್ರಲಿ ಎಲ್ಲರೂ ತಿರುಗಿ ನೋಡ್ತಾರೆ. ರೀಸನ್ ಇದರ ಹ್ಯೂಜ್ ಫ್ರೇಮ್ವರ್ಕ್, ಶಾರ್ಪ್ LED ಲೈಟ್ಸ್, ಬೋಲ್ಡ್ ಡಿಸೈನ್ ಇದಕ್ಕೆ ಒಂದು ರಾಯಲ್ ಲುಕ್ ಕೊಡುತ್ತೆ. ಇದು ಸಾಮಾನ್ಯ MPV ಅಲ್ಲ, ಇದು ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಈಗ ಈ ಕಾರಿನ ರಿಯಲ್ ಹೈಲೈಟ್ ಅದರ ಇಂಟೀರಿಯರ್. ಟೊಯೋಟಾ ವೆಲ್ಫೈರ್ ಒಳಗೆ ಕಾಲಿಟ್ಟ ತಕ್ಷಣ ನಿಮಗೆ ಫೀಲ್ ಆಗೋದು ಇದು ಕಾರ್ ಅಲ್ಲ, ಒಂದು ಪ್ರೀಮಿಯಂ ಲಾಂಚ್ ಅಂತ. ಎಸ್ಪೆಷಲಿ ಸೆಕೆಂಡ್ ರೋ ಸೀಟ್ಸ್, ಇದು ನೆಕ್ಸ್ಟ್ ಲೆವೆಲ್. ಇವು ಫುಲ್ಲಿ ಇಂಡಿವಿಜುವಲ್ ಕ್ಯಾಪ್ಟನ್ ಸೀಟ್ಸ್ ಹೊಂದಿದ್ದು ನಿಮಗೆ ನಿಮ್ಮದೇ ಪರ್ಸ್ನಲ್ ಸ್ಪೇಸ್ ಸಿಗುತ್ತೆ, ಯಾರೂ ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ, ಕಂಪ್ಲೀಟ್ ಕಂಫರ್ಟ್ ಇದೆ. ನೀವು ಮಾಲ್ಗೆ ಹೋದಾಗ ನೋಡಿರ್ತೀರ ಜನರು ರಿಕ್ಲೈನರ್ ಚೇರ್ನಲ್ಲಿ ಕೂತು ರಿಲ್ಯಾಕ್ಸ್ ಆಗ್ತಿರೋದನ್ನ. ಕೆಲವೆಡೆ ಫಿಶ್ ಸ್ಪಾ ಕೂಡ ಕೊಡ್ತಾರೆ, ಆ ಸೇಮ್ ಫೀಲಿಂಗ್ ಇಲ್ಲಿ ಸಿಗುತ್ತೆ. ಸರಿ, ಇಲ್ಲಿ ಫಿಶ್ ಸ್ಪಾ ಇಲ್ಲ, ಬಟ್ ಸೀಟ್ ಫುಲ್ಲಿ ರಿಕ್ಲೈನ್ ಆಗುತ್ತೆ, ಲೆಗ್ ಸಪೋರ್ಟ್ ಬರುತ್ತೆ ಆ್ಯಂಡ್ ಮಸಾಜ್ ಫಂಕ್ಷನ್ ಕೂಡ ಇದೆ. ಅಂದರೆ ನೀವು ಕಾರ್ನಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರೋಡ್ ಕಂಡೀಷನ್ ಹೇಗೆ ಇರಲಿ ಒಳಗೆ ಕೂತಿರೋರಿಗೆ ಆಲ್ಮೋಸ್ಟ್ ಗೊತ್ತಾಗೋದೇ ಇಲ್ಲ, ಅಷ್ಟು ಸ್ಮೂತ್ ಆ್ಯಂಡ್ ಕಂಫರ್ಟಬಲ್ ಡ್ರೈವ್ ಆಗಿರುತ್ತೆ. ಈ ಸೀಟ್ಸ್ ಪಕ್ಕದಲ್ಲೇ ಸ್ಮಾಲ್ ಟೇಬಲ್ ಅಥವಾ ಸ್ಲ್ಯಾಬ್ ಇರುತ್ತೆ, ಅದ್ರ ಮೇಲೆ ನೀವು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಬೋದು, ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು, ಹಾಗೆ ಊಟ ಕೂಡ ಆರಾಮಾಗಿ ತಿನ್ಬೋದು. ಸೆಲೆಬ್ರಿಟಿಗಳು ಶೂಟಿಂಗ್ ಹೋಗ್ತಾ ಇದ್ದಾಗ ಅವರು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ, ಹಾಗೆ ಸ್ಕ್ರಿಪ್ಟ್ ಓದ್ಕೊಬೋದು, ಟೈಮ್ ವೇಸ್ಟ್ ಆಗೋದಿಲ್ಲ. ಫುಲ್ಲಿ ರಿಕ್ಲೈನ್ ಮಾಡಿ ಮಸಾಜ್ ಆನ್ ಮಾಡಿ ನೀವು ಈಸಿಯಾಗಿ ಒಂದು ಒಳ್ಳೆ ನಿದ್ದೆ ಕೂಡ ಮಾಡಬಹುದು. ಮನೆ ತಲುಪೋದು ಯಾವಾಗ ಅಂತ ಟೆನ್ಷನ್ನೇ ಬೇಡ. ಸೊ ಯು ಜಸ್ಟ್ ರಿಲ್ಯಾಕ್ಸ್, ಕಾರ್ ಟೇಕ್ಸ್ ಕೇರ್ ಆಫ್ ದ ರೆಸ್ಟ್. ನಮ್ಮ ಬ್ಯಾಂಗ್ಳೂರು ರೋಡ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಆ ಟ್ರಾಫಿಕ್ಕು, ಆ ಹಳ್ಳ ಗುಂಡಿಗಳು, ಬಾಡಿ ಪೇನ್ ಆಗೋದು ಗ್ಯಾರಂಟಿ. ಸೊ ಅಂಥ ಸಿಚುಯೇಷನಲ್ಲಿ ಈ ರಿಕ್ಲೈನರ್ ಸೀಟ್ಸ್ ಮತ್ತು ಮಸಾಜ್ ಫಂಕ್ಷನ್ ಲಿಟ್ರಲಿ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಮೇನ್ ರೀಸನ್ ಸೆಲೆಬ್ರಿಟೀಸ್ ಯಾಕೆ ಈ ಕಾರ್ನ ಅಷ್ಟು ಇಷ್ಟಪಡ್ತಾರೆ, ಯಾಕೆ ಅಷ್ಟು ದುಡ್ಡು ಕೊಟ್ಟು ತೊಗೊತಾರೆ ಅಂತ. ಸೊ ಟ್ರಾವೆಲ್ ಕೂಡ ಅವರಿಗೆ ರಿಲ್ಯಾಕ್ಸೇಷನ್ ಟೈಮ್ ಆಗುತ್ತೆ. ಸೊ ವೆಲ್ಫೇರ್ ಅದನ್ನು ಪರ್ಫೆಕ್ಟ್ ಆಗಿ ಕೊಡ್ತಿದೆ. ಈಗ ಈ ಕಾರಿನ ಇನ್ನೊಂದು ಬಿಗ್ಗೆಸ್ಟ್ ಹೈಲೈಟ್, ಸೈಲೆನ್ಸ್ ಆ್ಯಂಡ್ ಪ್ರೈವಸಿ. ನಾವೆಲ್ಲರೂ ಆ್ಯಪಲ್ ಫೋನ್ಸ್ ಯೂಸ್ ಮಾಡ್ತೀವಿ ಅಲ್ವಾ, ಅದರಲ್ಲಿರುವ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಪ್ರೈವಸಿ ಫೀಚರ್ಸ್ ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತೇ ಇದೆ. ಕಾಲ್ ಮಾಡಿದಾಗ ಹೊರಗಿನ ನಾಯ್ಸ್ ಆಲ್ಮೋಸ್ಟ್ ಕಟ್ ಆಗುತ್ತೆ, ಕ್ಲಿಯರ್ ವಾಯ್ಸ್ ಮಾತ್ರ ಕೇಳಿಸುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ಈ ಟೊಯೋಟಾ ವೆಲ್ಫೇರ್ನಲ್ಲಿ ಸಿಗುತ್ತೆ. ಕಾರ್ ಒಳಗೆ ಎಷ್ಟು ಸೈಲೆನ್ಸ್ ಇರುತ್ತೆ ಅಂದರೆ ಹೊರಗೆ ಟ್ರಾಫಿಕ್ ಎಷ್ಟೇ ಇರಲಿ, ಎಷ್ಟೇ ಗಾಡಿಗಳ ಹಾರ್ನ್ ಸೌಂಡ್ ಇರಲಿ, ಆಲ್ಮೋಸ್ಟ್ ಒಳಗೆ ಏನೂ ಗೊತ್ತಾಗೋದೇ ಇಲ್ಲ. ಸೊ ಸೆಲೆಬ್ರಿಟಿಗಳು ಫೋನ್ ಕಾಲ್ ಮಾಡೋದಿರಲಿ, ಇಲ್ಲ ಬಿಸ್ನೆಸ್ ಟೈಕೂನ್ಸ್ ಅವ್ರದ್ದೇನಾದರೂ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಮಾಡೋದಿರಲಿ, ಅವರು ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡಬಹುದು. ಲಾಂಗ್ ಜರ್ನಿ ಇದ್ದರೂ ನಾಯ್ಸ್ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ಜಸ್ಟ್ ಕಾಮ್ ಆ್ಯಂಡ್ ತುಂಬ ಸೈಲೆಂಟ್ ಎನ್ವೈರ್ನ್ಮೆಂಟಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದಕ್ಕೆ ಸೆಲೆಬ್ರಿಟೀಸ್ ಈ ಕಾರ್ನ ಪ್ರಿಫರ್ ಮಾಡ್ತಾರೆ. ಈಗ ಪರ್ಫಾರ್ಮೆನ್ಸ್ ಜೊತೆ ಈ ಕಾರ್ನಲ್ಲಿರುವ ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಟೊಯೋಟಾ ವೆಲ್ಫೇರ್ ಜಸ್ಟ್ ಕಂಫರ್ಟ್ ಮಾತ್ರ ಅಲ್ಲ, ಇದೊಂದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈ ಕಾರ್ನಲ್ಲಿ ಹೈಬ್ರಿಡ್ ಇಂಜಿನ್ ಇದ್ದು ಪೆಟ್ರೋಲ್ ಜೊತೆಗೆ ಎಲೆಕ್ಟ್ರಿಕ್ ಮೋಟರ್ ಕಾಂಬಿನೇಷನ್ ಸ್ಮೂತ್ ಡ್ರೈವಿಂಗ್, ಬೆಟರ್ ಮೈಲೇಜ್ ಮತ್ತು ಸೈಲೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಸನ್ರೂಫ್ ಕಡೆ ನೋಡೋದಾದರೆ ಮೇಲೆ ಒಂದು ಲಾರ್ಜ್ ಸನ್ರೂಫ್ ಇರುತ್ತೆ. ಈ ಸನ್ರೂಫ್ನ ವಿಶೇಷತೆ ಏನಂದರೆ ಡ್ರೈವರ್ ಸೀಟ್ ಕಡೆ ಕೂಡ ಒಂದು ಸನ್ರೂಫ್ ಸಪ್ರೇಟಾಗಿ ಇತ್ತು, ಮತ್ತು ಸೆಕೆಂಡ್ ರೋ ಅಂದರೆ ನಮ್ಮ ಸೆಲೆಬ್ರಿಟೀಸ್ಗಳೆಲ್ಲಿ ಕೂತ್ಕೋತಾರಲ್ಲ ಅಲ್ಲಿ ಕೂಡ ಇನ್ನೊಂದು ದೊಡ್ಡ ಸನ್ರೂಫ್ ಇರುತ್ತೆ. ಈ ಕಾರ್ನಲ್ಲಿ ಎಲೆಕ್ಟ್ರಿಕ್ ಸ್ಲೈಡಿಂಗ್ ಡೋರ್ಸ್ ಇದ್ದು ಮ್ಯಾನ್ಯುಯಲ್ ಆಗಿ ಓಪನ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಕ್ಲೋಸ್ ಆಗುತ್ತೆ. ಇನ್ನು ಪವರ್ಡ್ ಸೀಟ್ಸ್ ಮತ್ತು ಅಡ್ಜಸ್ಟ್ಮೆಂಟ್ಸ್ ಕಡೆ ನೋಡೋದಾದರೆ ಸೀಟ್ಸ್ ಎಲ್ಲ ಎಲೆಕ್ಟ್ರಿಕ್ ಕಂಟ್ರೋಲ್ ಆಗಿದ್ದು ಫಾರ್ವರ್ಡ್, ಬ್ಯಾಕ್ವರ್ಡ್, ರಿಕ್ಲೈನ್ ಎಲ್ಲವೂ ಒಂದು ಬಟನ್ ಪ್ರೆಸ್ನಲ್ಲೇ ಅಡ್ಜಸ್ಟ್ ಆಗುತ್ತೆ. ಮತ್ತೊಂದು ವಿಶೇಷತೆ ಏನಂದರೆ ಮಲ್ಟಿ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದ್ದು ಈ ಕಾರ್ನಲ್ಲಿ ಪ್ರತಿ ಪ್ಯಾಸೆಂಜರ್ಗೆ ಸಪ್ರೇಟ್ AC ಕಂಟ್ರೋಲ್ ಇರುತ್ತೆ. ಸೊ ಎಲ್ಲರೂ ತಮ್ಮ ತಮ್ಮ ಕಂಫರ್ಟ್ಗೆ ತಕ್ಕಂಗೆ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಬೋದು ಈ ಕಾರ್ನಲ್ಲಿ.
ಇನ್ನು ಆಂಬಿಯಂಟ್ ಲೈಟಿಂಗ್ ಕೂಡ ಈ ಕಾರ್ನಲ್ಲಿ ಅವೈಲೇಬಲ್ ಇದ್ದು ನೈಟ್ ಟೈಮ್ನಲ್ಲಿ ಕಾರ್ ಒಳಗೆ ಸೂಪರ್ ಪ್ರೀಮಿಯಂ ಫೀಲ್ ಕೊಡುತ್ತೆ, ಲೈಕ್ ಅ ಲಕ್ಸುರಿ ಲಾಂಚ್ ಆನ್ ವೀಲ್ಸ್. ಇನ್ಫೋಟೈನ್ಮೆಂಟ್ ಆ್ಯಂಡ್ ಕನೆಕ್ಟಿವಿಟಿ ಕಡೆ ನೋಡೋದಾದರೆ ಈ ಕಾರ್ನಲ್ಲಿ ಟಿವಿ ಇಲ್ಲ, ಬಟ್ ಒಂದು ಸ್ಕ್ರೀನ್ ಅವೈಲೇಬಲ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಮತ್ತು ಕನೆಕ್ಟಿವಿಟಿ ಆಪ್ಷನ್ಸ್ ಟ್ರಾವೆಲ್ನ ಖಂಡಿತವಾಗ್ಲೂ ಬೋರ್ ಮಾಡೋದಿಲ್ಲ. ಇನ್ನು ಈ ಕಾರ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ದೊಡ್ಡ ಕಾರ್ ಆದ್ರೂ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಪಾರ್ಕಿಂಗ್ ಮತ್ತು ಡ್ರೈವಿಂಗ್ಗೆ ತುಂಬ ಈಸಿ ಆಗುತ್ತೆ. ಇಷ್ಟೊಂದು ಫೀಚರ್ಸ್ ಮತ್ತು ಕಂಫರ್ಟ್ ಇದ್ದಾಗ ನೆಕ್ಸ್ಟ್ ಆಬ್ವಿಯಸ್ ಕ್ವೆಶ್ಚನ್ ಅಂದರೆ ಸೇಫ್ಟಿ ಹೇಗಿದೆ. ಲಕ್ಲಿ ಟೊಯೋಟಾ ವೆಲ್ಫೇರ್ ಇಲ್ಲಿ ಕೂಡ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಕಾರ್ ಒಳಗೆ ಮಲ್ಟಿಪಲ್ ಏರ್ ಬ್ಯಾಗ್ಸ್ ಇವೆ ಮತ್ತು ಈ ಕಾರ್ನ ಬಾಡಿ ಸ್ಟ್ರಕ್ಚರ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಇದ್ದು ಪ್ಯಾಸೆಂಜರ್ ಸೇಫ್ಟಿ ಬಗ್ಗೆ ಟೊಯೋಟಾದವರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಕೊನೆಯದಾಗಿ ಯಾಕೆ ಸೆಲೆಬ್ರಿಟೀಸ್ಗೆ ಈ ಕಾರ್ ಇಷ್ಟ ಅನ್ನೋದೀಗ ಆಲ್ರೆಡಿ ನಮ್ಗೆ ಅರ್ಥ ಆಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಫರ್ಟ್ ಟಾಪ್ ಕ್ಲಾಸ್, ಪ್ರೈವಸಿ ಮ್ಯಾಕ್ಸಿಮಮ್, ಲಕ್ಸುರಿ ನೆಕ್ಸ್ಟ್ ಲೆವೆಲ್, ಸ್ಟೇಟಸ್. ಈ ಕಾರ್ ಆದ್ಮೇಲೆ ಸ್ಟೇಟಸ್ ಬಗ್ಗೆ ಮಾತಾಡೋದೇ ಬೇಕಿಲ್ಲ. ಈ ಕಾರ್ನ ಯಾರ್ಯಾರು ಯೂಸ್ ಮಾಡ್ತಾರೆ ಅಂತ ನೋಡೋಣ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಹಲವಾರು ಸೆಲೆಬ್ರಿಟಿಗಳು ಇದನ್ನು ತಗೊಂಡಿದ್ದಾರೆ. ಯಶ್ ದರ್ಶನ್, ಕಿಚ್ಚ ಸುದೀಪ್, ಡಾಲಿ ಧನಂಜಯ್ ಹಾಗೂ ರಿಷಬ್ ಶೆಟ್ಟಿ ಅವರ ಹತ್ರ ಸದ್ಯಕ್ಕೆ ಈ ಕಾರಿದ್ದು. ತೆಲುಗು ಇಂಡಸ್ಟ್ರಿ ಕಡೆ ನೋಡೋದಾದರೆ ಇಲ್ಲಿ ಹಲವಾರು ಬಿಗ್ ಸೆಲೆಬ್ರಿಟೀಸ್ ಹತ್ರ ಈ ಕಾರ್ ಇದೆ. ಚಿರಂಜೀವಿ ಅವರು, ಜೂನಿಯರ್ NTR, ನಾಗಬಾಬು, ನಾಗ ಚೈತನ್ಯ, ನಾಗಾರ್ಜುನ ಹಾಗೂ ರಾಮ್ ಚರಣ್, ಅಲ್ಲು ಅರ್ಜುನ್ ಕೂಡ ಇತ್ತೀಚೆಗಷ್ಟೇ ಅವರ ತಾಯಿಗೆ ಒಂದು ಕಾರ್ನ ಗಿಫ್ಟ್ ಮಾಡಿದ್ದಾರೆ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮೋಹನ್ ಲಾಲ್, ಫಹದ್ ಫಾಸಿಲ್ ಮತ್ತು ಸುರೇಶ್ ಗೋಪಿ ಅವರ ಹತ್ರ ಈ ಕಾರ್ನ ನಾವು ನೋಡ್ಬೋದು. ಇನ್ನು ತಮಿಳ್ ಇಂಡಸ್ಟ್ರಿಯಲ್ಲಿ ಸಿಂಬಾ ಅವರ ಹತ್ರ ಈ ಕಾರ್ ಇದೆ ಅಂತ ಹೇಳ್ತಾರೆ. ಇನ್ನು ಇತ್ತೀಚೆಗೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ತುಂಬ ಹೆಸರು ಮಾಡಿರೋ ನಮ್ಮ ರಚಿತಾ ರಾಮ್ ಅವರ ಹತ್ರ ಕೂಡ ಈ ಕಾರ್ ಇದೆ. ಇಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಈ ಕಾರ್ನ ಕಂಫರ್ಟ್, ಲಕ್ಸುರಿ, ಪ್ರೈವಸಿ ಏನಂತ ನಿಮಗೆ ಅರ್ಥ ಆಗಿರುತ್ತೆ. ಸೊ ಮತ್ತೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.